ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಮನೆಯ ಮಹಾರಾಣಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಇವತ್ತು ಕೂಡ ನಾನು ಒಂದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೇನೆ. ಏನಪ್ಪ ಅದು ಅಂತ ನೋಡೋಣವೇ? ಫ್ರೆಂಡ್ಸ್, ಬದುಕಿನಲ್ಲಿ ಕೆಲವೊಮ್ಮೆ ನಮಗೆ ಅದೆಂಥ ಪರಿಸ್ಥಿತಿ ಬಂದು ಬಿಡುತ್ತದೆ ಎಂದರೆ ಇಡೀ ಜಗತ್ತೇ ನಮ್ಮ ವಿರುದ್ಧ ನಿಂತ ಹಾಗೆ ಅನ್ನಿಸುತ್ತದೆ. ನಾವು ಯಾರನ್ನು ಅತಿಯಾಗಿ ಹಚ್ಚಿಕೊಂಡಿರುತ್ತೇವೆಯೋ, ಯಾರಿಗಾಗಿ ನಮ್ಮ ಇಡೀ ಬದುಕನ್ನು ಧಾರೆ ಎರೆದಿರುತ್ತೇವೆಯೋ, ಅದೇ ವ್ಯಕ್ತಿ ನಮಗೆ ಅತೀ ದೊಡ್ಡ ದ್ರೋಹ ಮಾಡಿ ತಡೆಯಲಾಗದಷ್ಟು ನೋವು ಕೊಟ್ಟು ದೂರ ಹೊರಟು ಹೋಗಿಬಿಡುತ್ತಾರೆ. ಆಗ ನಮ್ಮ ಮನಸ್ಸಿನಲ್ಲಿ ಮೂಡುವ ಮೊದಲ ಪ್ರಶ್ನೆ, ನಾನೇನು ತಪ್ಪು ಮಾಡಿದ್ದೆ? ನನಗೆ ಏಕೆ ಈ ಶಿಕ್ಷೆ? ಭಗವಂತ ನನ್ನ ಹಣೆ ಬರಹದಲ್ಲಿ ಬರೆದಿದ್ದಾದರೂ ಏನು? ನಿಮಗೆ ಆಶ್ಚರ್ಯವಾಗಬಹುದು ವೀಕ್ಷಕರೇ. ನಮ್ಮ ಸನಾತನ ಧರ್ಮದ ಆಳವಾದ ಆಧ್ಯಾತ್ಮಿಕ ರಹಸ್ಯಗಳ ಪ್ರಕಾರ ಇವತ್ತು ನಿಮ್ಮ ಜೀವನದಲ್ಲಿ ಯಾರಿಂದ ನಿಮಗೆ ಅತಿಯಾದ ಕಣ್ಣೀರು, ನೋವು ಸಿಗುತ್ತಿದೆಯೋ, ಅಥವಾ ಯಾರಿಂದ ಅತಿಯಾದ ಪ್ರೀತಿ ಸಿಗುತ್ತಿದೆಯೋ, ಇದು ಇವತ್ತು ನೆನ್ನೆಯ ಕಥೆಯಲ್ಲ. ಈ ಭೂಮಿಯ ಮೇಲೆ ನಿಮ್ಮ ಭೌತಿಕ ದೇಹ ಹುಟ್ಟುವ ಮೊದಲೇ ನಿಮ್ಮ ಆತ್ಮವು ಬ್ರಹ್ಮಾಂಡದ ಉನ್ನತ ಆಯಾಮದಲ್ಲಿ ಒಂದು ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡಿರುತ್ತದೆ. ಅದನ್ನೇ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೋಲ್ ಕಾಂಟ್ರಾಕ್ಟ್ ಎನ್ನಲಾಗುತ್ತದೆ. ಇಂದು ಈ ಮೊದಲ ಎಪಿಸೋಡ್ನಲ್ಲಿ ನಮ್ಮ ಜನನ ಮತ್ತು ಬದುಕಿನ ಹಿಂದಿರುವ ಆ ನಡುಕ ಹುಟ್ಟಿಸುವ ರಹಸ್ಯವನ್ನು ತಿಳಿಯೋಣವೇ? ವೀಕ್ಷಕರೇ, ನಮ್ಮ ಜೀವನದಲ್ಲಿ ಇನ್ನೂ ಕೆಲವರು ಸಿಗುತ್ತಾರೆ. ಅವರನ್ನು ಭೇಟಿಯಾದ ಮೊದಲ 5 ನಿಮಿಷದಲ್ಲೇ ಇವರ ಜೊತೆ ನನಗೇನೋ ಜನ್ಮ ಜನ್ಮಾಂತರದ ಸಂಬಂಧ ಇದೆ ಅಂತ ಒಳಗಿನ ಮನಸ್ಸು ಹೇಳುತ್ತದೆ. ಇವೆಲ್ಲ ಬರೀ ಕಾಕತಾಳೀಯನಾ? ನನಗೆ ಗೊತ್ತು, ನಿಮ್ಮಲ್ಲಿ ಕೆಲವರಿಗೆ ಇದು ಬರೀ ಕಲ್ಪನೆ ಅನ್ನಿಸಬಹುದು. ಆದರೆ ಇದನ್ನು ಬರೀ ಮೂಢನಂಬಿಕೆ ಅಂದುಕೊಳ್ಳಬೇಡಿ. ಇವತ್ತು ಮಾಡರ್ನ್ ಸೈಕಾಲಜಿ ಮತ್ತು ಸಬ್ಕಾನ್ಷಿಯಸ್ ಮೈಂಡ್ ಸೈನ್ಸ್ ಕೂಡ ಒಪ್ಪಿಕೊಳ್ಳುತ್ತದೆ. ನಮ್ಮ ಬದುಕಿಗೆ ಬರುವ ವ್ಯಕ್ತಿಗಳು ಮತ್ತು ಘಟನೆಗಳು ಆಕಸ್ಮಿಕವಾಗಿ ಬರುವುದಿಲ್ಲ. ನಮ್ಮ ಮನಸ್ಸಿನ ಆಳದಲ್ಲಿ ಒಂದು ಮ್ಯಾಗ್ನೆಟಿಕ್ ಎನರ್ಜಿ ಇರುತ್ತದೆ. ಅದುವೇ ಇಂತಹ ವ್ಯಕ್ತಿಗಳನ್ನು ನಮ್ಮ ಕಡೆಗೆ ಸೆಳೆಯುತ್ತದೆ. ವಿಜ್ಞಾನದಲ್ಲಿ ಇದನ್ನು ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಥವಾ ಅದೃಶ್ಯ ಎನರ್ಜಿ ಕೊಂಡಿ ಎನ್ನುತ್ತಾರೆ. ವಿಜ್ಞಾನ ಇವತ್ತು ಯಾವುದನ್ನು ಎನರ್ಜಿ ಎಂದಿದೆಯೋ, ನಮ್ಮ ಸನಾತನ ಆಧ್ಯಾತ್ಮಿಕ ಜಗತ್ತು ಅದನ್ನೇ ಸೋಲ್ ಕಾಂಟ್ರಾಕ್ಟ್ ಅಥವಾ ಆತ್ಮಗಳ ರಹಸ್ಯ ಒಪ್ಪಂದ ಅಂತ ಕರೆಯುತ್ತದೆ. ಅಂದರೆ ಈ ಭೂಮಿ ಮೇಲೆ ನಮ್ಮ ಭೌತಿಕ ದೇಹ ಹುಟ್ಟುವ ಮೊದಲೇ ನಮ್ಮ ಆತ್ಮವು ಬ್ರಹ್ಮಾಂಡದ ಉನ್ನತ ಆಯಾಮದಲ್ಲಿ ಒಂದು ರಹಸ್ಯ ಒಪ್ಪಂದವನ್ನು ಮಾಡಿಕೊಂಡಿರುತ್ತದೆ. ಇಂದು ಈ ಮೊದಲ ಎಪಿಸೋಡ್ನಲ್ಲಿ ನಮ್ಮ ಜನನ ಮತ್ತು ಬದುಕಿನ ಹಿಂದಿರುವ ರಹಸ್ಯವನ್ನು ಆಳವಾಗಿ ತಿಳಿಯಲಿದ್ದೇವೆ. ವೀಕ್ಷಕರೇ, ನಾವು ಅಂದುಕೊಳ್ಳುತ್ತೇವೆ ಸಾವು ಎಂದರೆ ಎಲ್ಲದರ ಅಂತ್ಯ, ಜನನ ಎಂದರೆ ಎಲ್ಲದರ ಆರಂಭ ಎಂದು. ಆದರೆ ಆಧ್ಯಾತ್ಮದ ಪ್ರಕಾರ ಬದುಕು ಒಂದು ನಿರಂತರ ಜರ್ನಿ. ನಮ್ಮ ಆತ್ಮಕ್ಕೆ ಸಾವಿಲ್ಲ. ಒಂದು ಜನ್ಮ ಮುಗಿದು ಮತ್ತೊಂದು ಜನ್ಮಕ್ಕೆ ಬರುವ ಮಧ್ಯದ ಸಮಯದಲ್ಲಿ ಆತ್ಮವು ತನ್ನದೇ ಆದ ಆತ್ಮದ ಕುಟುಂಬ ಅಂದರೆ ಸೋಲ್ ಫ್ಯಾಮಿಲಿ ಮತ್ತು ಬ್ರಹ್ಮಾಂಡದ ಉನ್ನತ ಶಕ್ತಿಗಳ ಜೊತೆ ಒಂದು ಸಭೆ ನಡೆಸುತ್ತದೆ. ಅಲ್ಲಿ ನಿಮ್ಮ ಆತ್ಮವು ತನ್ನ ಹಳೆಯ ಜನ್ಮಗಳ ಕರ್ಮದ ಹಣೆಬರಹವನ್ನು ಮುಂದಿಟ್ಟುಕೊಂಡು ಈ ಮುಂದಿನ ಜನ್ಮದಲ್ಲಿ ನಾನು ಹೇಗೆ ಬೆಳೆಯಬೇಕು, ನನ್ನ ಆತ್ಮದ ವಿಕಾಸ ಹೇಗಾಗಬೇಕು ಎಂದು ಪ್ಲಾನ್ ಮಾಡುತ್ತದೆ. ಈ ಪ್ಲಾನ್ ಮಾಡುವಾಗ ನಿಮ್ಮ ಆತ್ಮವೇ ಸ್ವತಃ ಕೆಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ.
ನಿಮ್ಮ ಆತ್ಮವೇ ಆಯ್ಕೆ ಮಾಡುತ್ತದೆ. ನಾನು ಈ ಜನ್ಮದಲ್ಲಿ ಇಂತಹದ್ದೇ ತಾಯಿಯ ಗರ್ಭದಿಂದ ಹುಟ್ಟಬೇಕು, ಇಂತಹದ್ದೇ ಬಡತನ ಅಥವಾ ಶ್ರೀಮಂತಿಕೆಯಲ್ಲಿ ಬೆಳೆಯಬೇಕು, ಇಂತಿಷ್ಟು ವಯಸ್ಸಿಗೆ ನನಗೆ ಈ ಕಾಯಿಲೆ ಬರಬೇಕು ಎಂದು ಪ್ರತಿಯೊಂದನ್ನು ನಿಮ್ಮ ಆತ್ಮವೇ ಒಪ್ಪಿಕೊಂಡು ಸಹಿ ಮಾಡಿರುತ್ತದೆ. ಇದನ್ನೇ ನಾವು ಭೂಮಿಗೆ ಬಂದ ಮೇಲೆ ಹಣೆ ಬರಹ ಅಥವಾ ವಿಧಿ ಎಂದು ಕರೆಯುತ್ತೇವೆ. ವೀಕ್ಷಕರೇ, ಇಲ್ಲಿ ಒಂದು ಅತ್ಯಂತ ಮುಖ್ಯವಾದ ರಹಸ್ಯವನ್ನು ಹೇಳುತ್ತೇನೆ ಕೇಳಿ. ನಿಮ್ಮ ಜೀವನದಲ್ಲಿ ಬಂದು ನಿಮಗೆ ಮೋಸ ಮಾಡಿದವರಿದ್ದಾರಲ್ಲವೇ? ನಿಮ್ಮ ಬೆನ್ನಿಗೆ ಚೂರಿ ಹಾಕಿ ನಿಮಗೆ ನಂಬಿಕೆ ದ್ರೋಹ ಮಾಡಿದವರಿದ್ದಾರಲ್ಲವೇ? ಆ ಆತ್ಮಗಳೂ ಕೂಡ ನಿಮ್ಮ ಹುಟ್ಟಿಗೂ ಮುನ್ನ ನಡೆದ ಸಭೆಯಲ್ಲಿ ನಿಮ್ಮ ಎದುರು ಕುಳಿತಿದ್ದವು. ಆಗ ನಿಮ್ಮ ಆತ್ಮವು ಆ ಆಪ್ತವಾದ ಆತ್ಮದ ಬಳಿ ಕೇಳಿಕೊಳ್ಳುತ್ತದೆ, ನನ್ನ ಒಳಗಿರುವ ಅಹಂಕಾರ ಕರಗಬೇಕಾದರೆ, ನಾನು ಪ್ರೀತಿಯ ಅಸಲಿ ಬೆಲೆ ತಿಳಿಯಬೇಕಾದರೆ ನನಗೆ ಈ ಜನ್ಮದಲ್ಲಿ ಒಬ್ಬರು ಅತಿಯಾಗಿ ನೋವು ಕೊಡುವ ಅವಶ್ಯಕತೆ ಇದೆ. ದಯವಿಟ್ಟು ಆ ನೆಗೆಟಿವ್ ಪಾತ್ರವನ್ನು ನೀನು ನನಗಾಗಿ ಮಾಡುವೆಯಾ ಎಂದು. ಆಗ ನಿಮ್ಮನ್ನು ಅತಿಯಾಗಿ ಪ್ರೀತಿಸುವ ಆ ಮತ್ತೊಂದು ಆತ್ಮವು ಕೇವಲ ನಿಮ್ಮ ಆತ್ಮದ ಬೆಳವಣಿಗೆಗಾಗಿ ಆ ಕಠಿಣವಾದ ಕೆಟ್ಟ ಪಾತ್ರವನ್ನು ಮಾಡಲು ಒಪ್ಪಿಕೊಳ್ಳುತ್ತದೆ. ಅಂದರೆ ಭೂಮಿಯ ಮೇಲೆ ಯಾರು ನಿಮ್ಮ ಶತ್ರುವಾಗಿ ದ್ರೋಹ ಮಾಡಿದ್ದಾರೋ ಅವರು ಬ್ರಹ್ಮಾಂಡದ ನಿಯಮದ ಪ್ರಕಾರ ನಿಮ್ಮ ಆತ್ಮದ ಅತೀ ದೊಡ್ಡ ಹಿತೈಷಿಯಾಗಿರುತ್ತಾರೆ. ಅವರು ಆ ನೋವನ್ನು ಕೊಡದೇ ಇದ್ದಿದ್ದರೆ ನೀವು ಇವತ್ತು ಇಷ್ಟು ಗಟ್ಟಿಯಾಗಿ, ಇಷ್ಟು ಪ್ರಬುದ್ಧವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಬೆಳೆಯಲು ಸಾಧ್ಯವೇ ಇರುತ್ತಿರಲಿಲ್ಲ. ವೀಕ್ಷಕರೇ, ಈ ವಿಡಿಯೋ ಕೇವಲ ಕಥೆಯಲ್ಲ. ನೀವು ತುಂಬ ಪ್ರಾಕ್ಟಿಕಲ್ ಆಗಿ ಯೋಚಿಸುವವರಾಗಿದ್ದರೆ ಮುಂದಿನ ಈ 5 ನಿಮಿಷ ನಿಮ್ಮ ತಾರ್ಕಿಕ ಬುದ್ಧಿಯನ್ನು ಪಕ್ಕಕ್ಕಿಟ್ಟು ನಿಮ್ಮ ಜೀವನದಲ್ಲಿ ನಡೆದಿರುವ ಘಟನೆಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಆಗ ನಿಮಗೆ ಆಶ್ಚರ್ಯವಾಗುತ್ತದೆ. ನಿಮ್ಮ ಲೈಫಿನಲ್ಲಿ ಬಂದ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮನ್ನು ಇವತ್ತು ಇಷ್ಟು ಬಲಿಷ್ಠವಾಗಿ ಮಾಡುವುದಕ್ಕೆ ಕಾರಣವಾಗಿದ್ದಾರೆ. ಹಾಗಾದರೆ ಬ್ರಹ್ಮಾಂಡ ನಮ್ಮ ಜೊತೆ ಯಾಕೆ ಈ ಆಟ ಆಡುತ್ತದೆ? ಸೋಲ್ ಕಾಂಟ್ರಾಕ್ಟಿನ ಉದ್ದೇಶವಾದರೂ ಏನು? ವೀಕ್ಷಕರೇ, ನಾವು ಶಾಲೆಗೆ ಸೇರಿದಾಗ ನಮಗೆ ಇಷ್ಟ ಇಲ್ಲದಿದ್ದರೂ ಕೆಲವು ಕಠಿಣವಾದ ಸಬ್ಜೆಕ್ಟ್ಗಳನ್ನು ಓದಬೇಕಾಗುತ್ತದೆ. ಕೆಲವು ಕಟ್ಟುನಿಟ್ಟಾದ ಟೀಚರ್ಸ್ ಸಿಗ್ತಾರೆ. ಅವರು ನಮಗೆ ಹೋಮ್ವರ್ಕ್ ಕೊಟ್ಟು ಕಾಟ ಕೊಡ್ತಾರೆ ಅಂತ ನಾವು ಅವರನ್ನು ದ್ವೇಷ ಮಾಡ್ತೀವಿ. ಆದರೆ ವರ್ಷದ ಕೊನೆಯಲ್ಲಿ ಆ ಟೀಚರ್ಸ್ನಿಂದಲೇ ನಮಗೆ ಒಳ್ಳೆಯ ಮಾರ್ಕ್ಸ್ ಬಂದಿರುತ್ತದೆ. ಬದುಕು ಕೂಡ ಅಷ್ಟೇ ಸ್ನೇಹಿತರೆ. ನಮಗೆ ನೋವು ಕೊಡುವ ವ್ಯಕ್ತಿಗಳು ನಮ್ಮ ಬದುಕಿನ ಕಠಿಣ ಶಿಕ್ಷಕರು. ಅವರು ಬಂದಿದ್ದೇ ನಮ್ಮ ಆತ್ಮಕ್ಕೆ ಒಂದು ದೊಡ್ಡ ಲೆಸನ್ ಕಲಿಸೋದಕ್ಕೆ. ನಾವು ಯಾವುದೇ ಕಷ್ಟಕ್ಕೆ ಸಿಲುಕಿದಾಗ ಆ ವ್ಯಕ್ತಿಯನ್ನು ದ್ವೇಷಿಸುತ್ತಾ ಕೂತರೆ ಆ ಪಾಠ ಅಲ್ಲಿಗೆ ಮುಗಿಯುವುದಿಲ್ಲ. ನೀವು ಆ ನೋವಿನಿಂದ ಹೊರಬಂದು ಈ ಘಟನೆಯಿಂದ ಬ್ರಹ್ಮಾಂಡ ನನಗೆ ಏನು ಕಲಿಸಲು ಪ್ರಯತ್ನಿಸುತ್ತಿದೆ ಎಂದು ಯೋಚಿಸಲು ಪ್ರಾರಂಭಿಸಿದಾಗ ನಿಮ್ಮ ಸೋಲ್ ಕಾಂಟ್ರಾಕ್ಟ್ ಪೂರ್ಣಗೊಳ್ಳುತ್ತದೆ. ಅಲ್ಲಿಗೆ ಆ ಕರ್ಮದ ಕೊಂಡಿ ಕಳಚಿ ಹೋಗುತ್ತದೆ. ಯಾವಾಗ ನೀವು ನಿಮ್ಮನ್ನು ನೋಯಿಸಿದವರನ್ನು ದ್ವೇಷಿಸುವುದನ್ನು ಬಿಟ್ಟು ಅವರನ್ನು ಕ್ಷಮಿಸಿ ಮುನ್ನಡೆಯುತ್ತೀರೋ ಆಗ ನಿಮ್ಮ ಆತ್ಮವು ಉನ್ನತ ಮಟ್ಟದ ಪ್ರಜ್ಞೆಗೆ ತಲುಪುತ್ತದೆ. ಹಾಗಾಗಿ ಪ್ರೀತಿಯ ವೀಕ್ಷಕರೇ, ಇವತ್ತಿನಿಂದ ನಿಮ್ಮ ಬದುಕಿನಲ್ಲಿರುವ ಕಷ್ಟಗಳನ್ನು ನೋಡಿ ಕಣ್ಣೀರು ಹಾಕಬೇಡಿ.
ಅದು ನಿಮ್ಮದೇ ಆತ್ಮ ಬರೆದುಕೊಂಡು ಬಂದ ಕಥೆ. ನೀವೇ ಆ ಕಥೆಯ ಹೀರೋ ಅಥವಾ ಹೀರೋಯಿನ್. ಇದು ಕೇವಲ ಆರಂಭವಷ್ಟೇ. ಸೋಲ್ ಕಾಂಟ್ರಾಕ್ಟ್ ಪ್ರಕಾರ ನಮ್ಮ ಜೀವನಕ್ಕೆ ಬರುವ ಎಲ್ಲರೂ ನಮಗೆ ನೋವು ಕೊಡುವುದಿಲ್ಲ. ನಮ್ಮನ್ನು ಉದ್ಧಾರ ಮಾಡಲು, ನಮಗಾಗಿ ಪ್ರಾಣ ಕೊಡಲು ಕೆಲವು ವಿಶೇಷ ಆತ್ಮಗಳು ಬರುತ್ತವೆ. ಅವರೇ ನಮ್ಮ ಸೋಲ್ಮೇಟ್ಸ್. ಆದರೆ ಇನ್ನೂ ಕೆಲವು ಸಂಬಂಧಗಳಿರುತ್ತವೆ. ದಿನವೂ ನರಕದಂತೆ ಜಗಳ ಆಡಿದರೂ ಆ ವ್ಯಕ್ತಿಯನ್ನು ಬಿಟ್ಟು ಇರಲು ನಮಗೆ ಸಾಧ್ಯವಾಗುವುದಿಲ್ಲ. ಏನಿದು ಕಾರ್ಮಿಕ್ ರಿಲೇಶನ್ಶಿಪ್? ನಿಮ್ಮ ಜೀವನದಲ್ಲಿ ಇರೋರು ನಿಮ್ಮ ಸೋಲ್ಮೇಟ? ಹೌದೋ ಅಲ್ವೋ? ಇದನ್ನೆಲ್ಲ ತಿಳಿದುಕೊಳ್ಳುವುದು ಹೇಗೆ? ಇದರ ಸಂಪೂರ್ಣ ರಹಸ್ಯವನ್ನು ನಾವು ಮುಂದಿನ ಎಪಿಸೋಡ್ ಅಂದರೆ ಎಪಿಸೋಡ್ 2ನಲ್ಲಿ ತಿಳಿಯುತ್ತಿದ್ದೇವೆ. ನಿಮ್ಮ ಜೀವನದಲ್ಲೂ ಇಂತಹ ಸೋಲ್ ಕಾಂಟ್ರಾಕ್ಟಿನ ಅನುಭವ ಆಗಿದೆಯೇ? ಹಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವೀಕ್ಷಕರೇ, ಈ ಮೊದಲ ಭಾಗ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಮುಂದಿನ ಎಪಿಸೋಡ್ ತಪ್ಪದೇ ನೋಡಲು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.